ಇಲ್ಲಿ ಯಾವ್ದೋ ಲೌಡ್ ಸಾರಿ ಪ್ರೌಡ್ ಕನ್ನಡಿಗ ಏನೋ ಹೇಳ್ತಾನೆ. ಏನಂದ ನೀನು ಕುಂಬಳಕಾಯಿ ಕಡ್ಲಿ ಅಂದ್ರೆ ಹೆಗ್ಲು ಮಟ್ ನೋಡ್ಕೊಂಡ್ರು ಅಂತಾನ. ಗೈಸ್ ಇವನು ಯಾವನ್ ಗೈಸ್ ಇವನು ಒಂದು ಫಾಲೋವರ್ಸ್ ಒಳಗೆ ಯಾರನ್ನ ಬಕೆಟ್ ಹಿಡಿತದೆ ನೀನು ಚಿನ್ನ ಒಂದು ಹೇಳ್ತೀನಿ ಕೇಳು. ಅವನು ಸ್ವಂತ ಟ್ಯಾಲೆಂಟ್ ಇಂದ ಅವನು ಬೆಳಿತಿರೋದು, ನೀನು ಒಂದು ಹುಡುಗಿಯರ್ ಲಂಗ ಹಿಡ್ಕೊಂಡು ಬೆಳಿತಿರೋದು, ಅಷ್ಟೇ ಡಿಫ್ರೆಂಟ್ ಅವನಿಗೂ ನೀನಿಗೂ. ಚಿನ್ನ ನಿನಗೆ ಮೆಸೇಜ್ ಹಾಕಿ ಇವತ್ತಿಗೆ 4 ದಿವಸ ಆಯ್ತು, ನೀನು ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ. ಇರಲಿ ಇನ್ಸ್ಟಾಗ್ರಾಮಾಗೆ ನೀನು ಕೆಟ್ಟವೆಲ್ಲ ಬೈತಿದ್ಯಾ ಅವನಿಗೆ, ಶೆಡೆ ಪಡೆ ಅಂದ ಏನೇನೋ ಅಂತಿದ್ಯಾ ಅನ್ನು. ಆದರೆ ನನಗೆ ಒಂದೇ ಒಂದ್ಸಲಿ ಮೆಸೇಜ್ ಹಾಕು, ನಾನ್ ಬೈಯವು ನಿನ್ನ ಕಿವಿ ಮುಚ್ಕೋಬೇಕು, ಅದು ನಮ್ಮ ದಾವಣಗೆರೆ ಭಾಷೆಗೆ ಮಾತಾಡ್ತೀನಿ. ಆಮೇಲೆ ನಮ್ಮ ಅಕ್ಕ ಏನೇನೋ ಮಾತಾಡ್ತಿದ್ದಾಳೆ. ಫಸ್ಟ್ ಆಫ್ ಆಲ್ ನಿಮ್ಮ ಅಪ್ಪ ಹುಟ್ಟಿದೀಯಾ ಅದು ನಾನು ಹೇಳ್ತಿಲ್ಲ, ನಿಮ್ಮಮ್ಮನ ಬಾಯಿಂದನೇ ನಿಮ್ಮಮ್ಮನೇ ಹೇಳಿರೋದು. ನಿಮ್ಮ ಅಪ್ಪನ ಮಗಳು ಅಂತ ಯಾರು ಹೇಳಿದ್ದು? ನಿಮ್ಮ ಅಪ್ಪನ ಮಗಳಲ್ಲ, ಬೇರೆಯವ್ರ ಮಗಳು. ಅವರಿಬ್ರು ಸಾಕಾಗಲ್ಲ ಮಾತಾಡೋದಂತಂದು ಇನ್ನೊಬ್ನು ಯಾವ್ದೋ ಬಾತ್ರೂಮಾಗಿರೋ ಜಂಟಿಗೆ ಹಿಡ್ಕೊಂಬಂದಾರ. ಹಗ್ ಮಾಡ್ಕೊಂಡು ರೀಲ್ಸ್ ಮಾಡಿದ್ರು ಅಂತ ಇಷ್ಟೊಂದು ಮಾತಾಡ್ತಿಯಲ್ಲ, ಹಗ್ ಮಾಡ್ಕೊಂಡು ಯಾರು ರೀಲ್ಸೇ ಮಾಡಿಲ್ವಾ ಪ್ರಪಂಚದಲ್ಲಿ? ಬಾಯಿಗೆ ಬಂದಂಗ್ ಮಾತಾಡೋದ್ ಬಿಡೋ ಫಸ್ಟ್ ಶಿಷ್ಯ. ಈ ಜಂಡಿಗೆ ಹಗ್ ಮಾಡ್ಲಿಲ್ಲಂಗೆ ಯಾರು ರೀಲ್ಸೇ ಮಾಡಿಲ್ಲ ಅಂತ ಕೇಳ್ತೈತಿ. ಕರೆಕ್ಟ್ ಅಣ್ಣ, ಹಗ್ ಮಾಡ್ಲಿಲ್ಲಂಗೆ ಯಾರು ರೀಲ್ಸ್ ಮಾಡಿಲ್ಲ ಒಪ್ಕೊಂತೀವಿ. ಆದ್ರೆ ಅವರು ಮಾನ ಮರ್ದಿ ಬಿಟ್ಟಿರ್ತಾರೆ, ಹಂಗಂದ್ ನೀವು ಬಿಟ್ಟಿದ್ದೀರಾ, ನೀವು ಅದಕ್ಕಿಂತ ತ್ರಿಬಲ್ ಬಿಟ್ಟಿರ್ತಾಳ್ರಿ, ಅದಕ್ಕೆ ಈ ತರ ಎಲ್ಲ ರೀಲ್ಸ್ ಮಾಡ್ತಿರೋದು. ಪಪ್ಪಮ್ಮ ಫಸ್ಟ್ ಆಫ್ ಆಲ್ ನೀನು ಹೆಣ್ಣಿನ ಥರ ಇರು, ಎಮ್ಮಾರಿ ಥರ ಇರೋಕೆ ಹೋಗ್ಬೇಡ. ಆಮೇಲೆ ಜನ ಎಲ್ಲರೂ ನಂದೊಂದೆಲ್ಲ ಅಂತ ಇಕ್ಕೋಗ್ಬಿಡ್ತಾರೆ.